ದೇಶದ ಹಾಗೂ ನಾಡಿನ ಸಮಸ್ತ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಭಾಯಿಗಳಿಗೆ ಮೊಹರಂ ಹಬ್ಬದ ಅಂಗವಾಗಿ ಇವತ್ತಿನ ದಿವಸ ನಾನು ಎಲ್ಲರಿಗೆ ಶುಭಾಶಯವನ್ನು ಕೋರುತ್ತೇನೆ. ಯಾಕಂತಂದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹುಬ್ಬಳ್ಳಿಯ ಕೇಶಾಪುರನಲ್ಲಿರುವ ಮದರ್ ತೆರೇಸಾ ಅವರ ವೃದ್ಧಾಶ್ರಮದಲ್ಲಿ ಇವತ್ತಿನ ದಿವಸ ಹಜರತ್ ಸೈಯದ್ ತಾಜುದ್ದೀನ್ ಪೀರಾ ಖಾದ್ರಿ ಅವರ ಹಾಗೂ ಮೌಲಾನಾ ನಿಯಾಜ್ ಆಲಂ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಆ ಆಶ್ರಮದಲ್ಲಿ ಇರುವಂಥ ವೃದ್ಧರಿಗೆ, ನಿರ್ಗತಿಕರಿಗೆ ಹಾಗೂ ಬಡವರಿಗೆ ಹಣ್ಣು ಹಂಪಲ ಹಾಗೂ ಊಟದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟವಾಗಿ ಮಾಡಿದ್ದಕ್ಕಾಗಿ ನಾನು ಸಮಸ್ತ ಗೆಳೆಯರ ಪರವಾಗಿ ಹಾಗೂ ನಾಗರಿಕರ ಪರವಾಗಿ ನಾನು ಎರಡೂ ಧರ್ಮಗುರುಗಳಿಗೆ ನನ್ನ ತರಪಿಂದ ಅಭಿನಂದಿಸ್ತೇನೆ. ಯಾಕಂದರೆ ಇಂಥ ಕೆಲಸಗಳನ್ನು ಸಮಾಜದಲ್ಲಿ ಬಡವರಿಗೂ ಹಾಗೂ ನಿರ್ಗತಿಕರಿಗೆ ನಾವು ಮೊಹರಂ ಹಬ್ಬದ ಆಗಲಿ, ರಂಜಾನ್ ಆಗಲಿ, ಇಂಥ ಅನೇಕ ಹಬ್ಬ ಹರಿದಿನಗಳಲ್ಲಿ ನಾವು ಬಡವರಿಗೆ ಸಹಾಯ ಮಾಡಬೇಕನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ಈ ಸಂಸ್ಥೆ ಕೆಲಸ ಮಾಡಿದೆ. ಈ ಕೆಲಸ ಮಾಡಿದ್ದಕ್ಕಾಗಿ ಶ್ಲಾಘನೀಯ. ಯಾಕಂದರೆ ಈ ದೇಶದಲ್ಲಿ ಸುಮಾರು 140 ಕೋಟಿ ಜನಸಂಖ್ಯೆ ಇರುವಂಥ ಈ ದೇಶ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಹಾಗೂ ಬಂಗಾಲದಿಂದ ಹಿಡಿದು ಗುಜರಾತ್ನವರೆಗೆ ನೂರಾರು ಜಾತಿಗಳು, ಸಾವಿರಾರು ಭಾಷೆಗಳು ಇರುವುದರಿಂದ ನಾವೆಲ್ಲರೂ ಕೂಡಿ ಬಾಳಬೇಕು. ಈ ದೇಶದಲ್ಲಿ ಪ್ರಗತಿ ಆಗಬೇಕಪ್ಪ ಅಂತಂದ್ರೆ ನಾವೆಲ್ಲ ಹಬ್ಬಗಳಲ್ಲಿ ಎಲ್ಲರೂ ಭಾಗಿಯಾಗಿ ಎಲ್ಲರೂ ನಾವು ಸೇರಿ ಹಬ್ಬಗಳನ್ನು ಆಚರಣೆ ಮಾಡಿದಾಗ ಮಾತ್ರ ಈ ದೇಶ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ಇವತ್ತು ಬಡವರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಅವರು ಕೂಡ ಈ ದೇಶದಲ್ಲಿ ಈ ದೇಶದ ಬೆನ್ನೆಲುಬಾಗಿರೋದ್ರಿಂದ ನಾವೆಲ್ಲರೂ ಶಾಂತಿ ನೆಮ್ಮದಿಯಿಂದ ಈ ದೇಶ ಮುಂದೆ ಬರಬೇಕಪ್ಪ ಅಂತಂದ್ರೆ, ಈ ದೇಶ ಇಡೀ ವಿಶ್ವದ ಗುರು ಆಗಬೇಕಪ್ಪ ಅಂತಂದ್ರೆ ನಾವೆಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಕೂಡಿ ನಾವೆಲ್ಲರೂ ಬಾಳದಾಗ ಮಾತ್ರ ಈ ದೇಶ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಇಂಥ ಕೆಲಸಗಳನ್ನು ಯಾರೇ ಸಮಾಜದವರಲ್ಲಿ ಇಂಥ ಬಡವರಿಗೆ ಹಾಗೂ ವೃದ್ಧಾಪನ ಇರುವಂಥ ಮಹಿಳೆಯರಿಗಾಗಿರ್ಬೋದು, ಜನರಿಗಾಗಿರ್ಬೋದು ಅನೇಕ ಸೇವೆಗಳಲ್ಲಿ ತಾವು ತೊಡಗಿಸಿಕೊಂಡು ಹೋದಾಗ ಮಾತ್ರ ಈ ದೇಶ ಬಹಳ ಸುಗಮವಾಗಿ ಮುಂದುವರಿತಿದೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ನನ್ನ ಹೆಸರು ಬಾಬಾಜಾನ್ ಮುದೋಳ್, ಹುಬ್ಬಳ್ಳಿ ಧಾರವಾಡ ಅಹಿಂದ್ ಅಧ್ಯಕ್ಷನಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.